ರಾಜಸ್ಥಾನ್ ರೋಡ್ ನೋಡ್ರಿ ಹೆಂಗೆ ಅದಾವೆ. ಬೆಳಗ್ಗೆ ಫುಲ್ ಕೋಲ್ಡ್ ಐತಿ. ಆಮೇಲೆ ಮಧ್ಯಾಹ್ನ ಯಾವ ಥರ ಬಿಸಿಲು ಬರ್ತೈತೆ ಅಂತ ಗೊತ್ತಿಲ್ಲ, ಬಟ್ ಹೆವಿ ಬಿಸಿಲು ಐತೆ ಅಂತ ಗೊತ್ತೈತಿ. ಈಗಿಷ್ಟು ಖುಷಿ ಪಡತ್ತೀವಿ. ಮಧ್ಯಾಹ್ನ ಆದ್ಮೇಲೆ ಸ್ವಲ್ಪ ದುಃಖ ಪಡೋ ಟೈಮ್ ಬಂದೇ ಬರುತ್ತೆ. ಹಾಂ ವಿಷ್ಣು ಬಾಯ್, ವಿಷ್ಣು ನಿಮ್ಮ ಬಾಹುಬಲಿಯ ಭಾಷೆಯನ್ನು ತೆಗೀರಿ. ಹಾಂ ಸ್ಟಾರ್ಟ್ ಮಾಡಿ ಸರ್. ಕಟ್ಟಪ್ಪಾಗ ಏನು ಕೇಳ್ತಾ ಇದ್ದೀರಾ ಸರ್? ಹೇಳು ಬಾಯ್ ಹೇಳು. ಹೇಳಿ ಬ್ರೋ. ಅದ ಬ್ರೋ, ಈಗ ನೀ ಪಾರ್ಥ ಅಂದ್ಮ್ಯಾಗ ನಾನು ನಿಮ್ಗೆ ಏನು ಅನ್ಬೇಕು? ಯಾರು ನೀನು ಹೇಳೋ ನನಗೆ? ಅಪೋಸಿಟ್ ಕ್ಯಾರೆಕ್ಟರ್ ಯಾರಂತ ಗೊತ್ತಾಗ್ಲಿಲ್ಲ. ನಾನು ಪಾರ್ಥ, ನೀನು ಯಾರು ಕ್ಯಾರೆಕ್ಟರ್? ಹಾಂ ಹೇಳು ಬ್ರೋ. ಪಾರ್ಥ ಅಂದ ಅಲ್ಲ ರೀ, ಪಾರ್ಥ ಅಂದ. ಅವ್ರು ಯಾರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಹೇಳ್ರಿ ಬ್ರೋ. ಆಯ್ತು. ನಾ ಹಿಂಗೆ ರೋಡ್ನ போய்ங்கிற ಇನ್ನು 120 130 you go slow man. Yeah. हाँ ಆಕಳ ಅಡ್ಡು ಮುಂದೆ ನಡ್ರಿ ಬೈ. ಅದ ಹಾಂ ನೋಡ್ರಿ ರಾಜಸ್ಥಾನ ಹೆಂಗೈತಂದ್ರೆ ಫುಲ್ ಬಿಸಿಲು, ಮೈಯೆಲ್ಲ ಹಸಿ ಆಗಿ ನೀರು ಇಡಾತವೆ. ಒಂದು ಹುಲ್ಲೂ ಸಿಗಲ್ತಿಲ್ಲ ನೋಡ್ಬೇಕಂದ್ರೆ. ಸೊ ಇಲ್ಲಿ ಜನ ಹೆಂಗಿರ್ತಾರೋ ಏನು ಹೊಲಸು ಅಂದ್ರೆ ಬರೀ ಆಡು ಆಕಳು ಬರೀ ಇದು ಅಡ್ಡ ಬರೋದು ಈ ರೋಡ್ ಒಳಗೆ. ಈ ರೋಡ್ ಹೋಗೋ ಮಾಡೋ ಸಾಕಾಗಿ ಹೋಗ್ಬಿಟ್ಟದ ನಮಗಂತ್ರಿ. ಭಾಳ ಹೊಲಸು ಜನನೂ ಅಡ್ಡ ಅದಾರ ಇಲ್ಲಿ. ಬರೀ ಮುಂದೆ ಗಾಡಿ ಬರುತ್ತೆ ನೋಡು ಅಡ್ಡ ಬರ್ತದೆ. ಸರಿಸಿಲ್ಲ ಸೈಡ್ಗೆ ಈ ಥರ ಆಕಳ ಇರ್ತಾವೆ ದವಾಸೆ. ನಾ ಎಷ್ಟು 300 ಕಿಲೋಮೀಟ್ರ್ ನೋಡೋದೀನಿ. ಎಲ್ಲ ಆಕಳ ಹಿಂಗೆ ಒಮ್ಮೆ ಅಡ್ಡ ಬಂದುಬಿಡ್ತಾವೆ. ಸ್ವಲ್ಪ ಮಿಸ್ಟೇಕ್ ಓಡ್ ಬಂದು ಅಂದ್ರೆ ಮುಗಿದು ಕತಿ ಅಷ್ಟೇ. ಜಸ್ಟ್ ಅಜ್ಮೀರ್ಗೆ ರೀಚ್ ಆದ್ವಿ. ಫಸ್ಟ್ ದರ್ಗಾಕ್ಕೆ ಹೋಗ್ಬೇಕಂತ ಮಾಡಿದ್ವಿ, ಬಟ್ ಇಲ್ಲಿ ಯಾವುದಾದ್ರು ಪುಷ್ಕರ್ ಬ್ರಹ್ಮಾಜಿ ಅವ್ರದ್ದು ದೇವಸ್ಥಾನ ಐತಿ, ಅಲ್ಲಿ ಹೋಗಿ ಆಮೇಲೆ ದರ್ಗಾಕ್ಕೆ ಹೋಗ್ತೀವಿ. ಸೊ ಎಲ್ಲ ಮುಗಿಸ್ಕೊಂಡು ಇವತ್ತು ಅಜ್ಮೀರ್ ಬಿಡ್ತೀವಿ. ಎಷ್ಟಾಕೈತೆ ಅಷ್ಟು ರೂಟ್ ಕವರ್ ಮಾಡ್ತೀವಿ. ಅಲ್ಲಿ ಮುಂದೆ ಹೋಗಿ ಸ್ವಲ್ಪ 7-8 ಗಂಟೆಗೆ ಒಂದು ರೂಮ್ ಮಾಡಿ ಬೆಳಗ್ಗೆ ಎದ್ದು ಸೀದಾ ಪಂಜಾಬ್ ಅಮೃತ್ಸರ್ಗೆ ಹೊಡಿತೀವಿ. ಸೊ ಈಗ ಟೆಂಪಲ್ ಕಡೆ ಹೋಗಿ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೇನಂತೆ.
can hear the demons call when they do what they do. And now I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. I just gotta get through, I just gotta get through. Cause I feel like taking off, find a place with a view. The pain is never gonna stop if it's controlling you. I know that time can heal it all, I just gotta get through. Sometimes I ಸೊ ರಾಜಸ್ಥಾನದೊಳಗೆ ಇದೊಂದು ಸ್ಪೆಷಲ್ ಐತಿ, ಒಂಟಿ ರೈಡ್. ಹೋಗೋದು ಒಂಟಿ ಒಳಗಿನ ಕುಂತ ಎಂಜಾಯ್ ಮಾಡ್ಕೊಂಡು ಹೊಂಟಾರೆ. ಅಲ್ಲೇನೋ ಕ್ರೈನ್ ಐತಿ ಗುಡ್ಡದ ಮೇಲೆ. ವ್ಯೂ ಪಾಯಿಂಟ್ ಇರ್ಬೋದು ಅದ ಮೇಲಿಂದ. कितना रेट है इसका? हाँ 1200. किधर तक? हाँ पूरा राजस्थान, कर्नाटक. ಸೊ ಇದು ರಾಜಸ್ಥಾನ ನಮ್ಮ ಪಂಜಾಬ್ ಹೋಗೋ ರೋಡ್ನಾಗ ನವಿಲ್ ಅಂತ್ರಿ ಇಷ್ಟು ಸಿಗತ್ತವಂದ್ರೆ, ಸೊ ಒಂದು 50 ನವಿಲ್ ಅಂತ್ರಿ ನೋಡ್ಬಿಟ್ಟೆ ನಾನು. ಇಲ್ಲೇ ಐತೆ ನೋಡ್ರಿ ನವಿಲ ಬಾಜುನ. ಸೊ ಇಲ್ಲೆಲ್ಲ ಫುಲ್ ಉಸುಕೈತಿ, ಮರಳು ಭೂಮಿ. ಸೂಪರ್. ಒಂದು 50 ನವಿಲ್ ನೋಡಿದ್ದೆ ನಾನು ಅಲ್ಲಿಂದ ಇಲ್ಲಿ ಮಠ. ಹಾಂ ಅದಾನ ಏನು ಎಷ್ಟು ಅದ 50 ಅದ ಬಾಜುನ ನೋಡಲ್ದೆ. ನಾವು ಅಜ್ಮೀರಿಂದ ಬಿಟ್ಟಾಗ ಎಷ್ಟಿತ್ತು ಕಿಲೋಮೀಟ್ರ್? ಸೊ ಇನ್ನೂ 600 ಕಿಲೋಮೀಟ್ರ್ ಹೋಗ್ಬೇಕು ಪಂಜಾಬ್ಗೆ, ಅಮೃತ್ಸರ್ಗೆ. ಸೊ ಈಗ ಇನ್ನೊಂದು 2 ಕಿಲೋಮೀಟ್ರ್ ಹೊಡೆದು ರೆಸ್ಟ್ ಮಾಡ್ತೀವಿ, ಆಮೇಲೆ ಬೆಳಗ್ಗೆದ್ದು ಉಳಿದಿದ್ದು ಕಂಟಿನ್ಯೂ ಮಾಡ್ತೀವಿ. ಎಲ್ಲರಿಗೂ ನಿದ್ದೆ ಬಂದೈತಿ. ಸೊ ಜಲ್ದಿ ರೂಮ್ ಮಾಡಬೇಕಾಗಿತ್ತು. ಇಲ್ಲೇ ಆನ್ ದ ವೇ ಬೈಪಾಸ್ ಹೈವೇ ಬಾಜುನ ಒಂದು ರೂಮ್ ಮಾಡೀವಿ, 2 ರೂಮ್ ಮಾಡೀವಿ. ಹಿಂದಿನಾಗ ಐತಿ, ನಮಗೆ ಓದಕ್ಕೆ ಬರೋಂಗಿಲ್ಲ. ಲಾಡ್ಜ್ ಹೆಸರು ಚೀಪ್ ಒಳಗೆ ಸಿಕ್ಕೈತಿ. ಪರ್ ಪರ್ಸನ್ ಒಬ್ಬೊಬ್ಬರಿಗೆ 200 ರೂಪಾಯಿ ಬರ್ತೈತಿ. 7 ಮಂದಿಗೆ 2 ರೂಮು. ಸೊ ಊಟ ಎಲ್ಲ ಎಲ್ಲಿ ತಳಗೈತಿ, ರೂಮ್ಸ್ ಮೇಲೆ ಅದಾವೆ. ಸೊ ಈಗ ಲಗೇಜ್ ಎಲ್ಲ ಒಯ್ದು ಮ್ಯಾಗಿಟ್ಟು ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ 6 ಗಂಟೆಗೆ ರೈಡ್ ಸ್ಟಾರ್ಟ್ ಮಾಡ್ತೀವಿ. ಸೊ ಮತ್ತೆ ನಾಳೆ ಬೆಳಗ್ಗೆ ಸಿಗೋಣ, ಅಪ್ಡೇಟ್ ಮಾಡ್ತೀನಿ. ಟೇಕ್ ಕೇರ್, ಗುಡ್ ನೈಟ್, ಬಾಯ್.